ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು. ಸೊ ನಾವು ಮಾಧ್ಯಮದ ಮುಖಾಂತರ ನೋಡಿದ್ವಿ, ಗೊತ್ತಾಯ್ತು. ಸರ್, ಒಬ್ಬ ಸೆಲೆಬ್ರಿಟಿ ಅಂದಾಗ ಈ ರೀತಿಯ ಒಂದಷ್ಟು ಸಂದೇಶಗಳು, ಮೆಸೇಜ್ಗಳು ಬರುವಂತ ಸಹಜ. ಆದ್ರೆ ಅಂತವ್ರನ್ನ ಕೊಲೆ ಮಾಡುವ ಮಟ್ಟಕ್ಕೆ ಹೋಗೋದಿದೆಯಲ್ಲ, ಒಬ್ಬ ಸೆಲೆಬ್ರಿಟಿಯಾಗಿ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಲೋಗೋ ಡೌನ್ ಮಾಡಿ ಸರ್. ಖಂಡಿತ ಇದು ತನಿಖೆಯಿಂದ ಹೊರಬರಬೇಕು. ತನಿಖೆ ಆಗ್ತಾದ್ರಿಂದ ನಿಮಗೂ ನಮ್ಗೆ ಎಷ್ಟು ಗೊತ್ತು ಅಷ್ಟೇ ಗೊತ್ತಿರೋದ್ರಿಂದ ದಯವಿಟ್ಟು ಯಾರು ಸುಳ್ಳು ವದಂತಿಗಳಿಗೆ ಕಿವಿಗೊಡಬೇಡಿ. ಸತ್ಯಾಸತ್ಯತೆ ತನಿಖೆಯಿಂದ ಆಚೆ ಬಂದ ಸುಳ್ಳು ವದಂತಿ ಏನಿಲ್ಲ. ಪೊಲೀಸ್ ಕಮಿಷನರ್ ಅವರೇ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಹೇಳಿದ್ದಾರೆ. ಅಂದ್ರೆ ಇದರಲ್ಲಿ ನೇರವಾದ ಆರೋಪ ಇರೋದ್ರಿಂದ ಇದು ಸಿಕ್ಕಂತ ಸಾಕ್ಷಿ ಆಧರಿಸಿ ದರ್ಶಕರನ್ನ ವಶಕ್ಕೆ ಪಡೆದಿದ್ವಿ, ಅರೆಸ್ಟ್ ಮಾಡಿದ್ವಿ ಅನ್ನುವಂಥದ್ದು. ಸೊ ಅಂದ್ರೆ ಈ ಸದ್ಯಕ್ಕೆ ಕೇವಲ ಆರೋಪಗಳಿಗೋಸ್ಕರ ಕೇವಲ ಅಲ್ಲೋಗಿ ವಿಚಾರಣೆ ಮಾಡೋದಾದ್ ಮಾತಾದ್ರೆ ಅರೆಸ್ಟ್ ಮಾಡ್ಕೊಂಡು ಬಂದು ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನೇರವಾಗಿ ಅವ್ರಿಗೆ ಆರೋಪ ಅಂದ್ರೆ ಅವ್ರು ಭಾಗಿಯಾಗಿದ್ದಾರೆ, ಅವರೇ ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳಿ ಇದಾದ್ಮೇಲೆ ಸತ್ಯಾಂಶ ಗೊತ್ತಾಗುತ್ತೆ. ಅದಕ್ಕೆ ಕಾದು ನೋಡಿದ ಜೊತೆಗೆ ಇದೊಂದು